ಈ ಮಧ್ಯಂತರ ಉಪವಾಸ, ಈ ಆಂಗ್ಲರು ಅದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ ಅದು ಅಂತ. ಈಗ ನೀವು ಬೆಳಗ್ಗೆ ಒಂದು 11 ಗಂಟೆಗೂ 12 ಗಂಟೆಗೂ ಆಹಾರ ತೊಗೊಂಡ್ರೆ, ಆಮೇಲೆ ಸಾಯಂಕಾಲ ಒಂದು 8 ಗಂಟೆಗೂ ಆಹಾರ ತೊಗೊಂಡ್ರೆ, ಮಧ್ಯೆ ಈ ಬಿಡೋ ಸಮಯ ಇದೆಯಲ್ಲ, ತುಂಬ ಮುಖ್ಯ ಇದು ಅಂತ. ಯಾಕೆ ಮುಖ್ಯ ಅಂದರೆ ಆಹಾರನ ಪೂರ್ತಿ ಪಚನ ಮಾಡುತ್ತೆ ಅದು, ಹೊಸ ಆಹಾರ ತೊಗೊಳಕ್ಕೆ ಜಾಗ ಮಾಡಿಕೊಡುತ್ತೆ, ಅವಕಾಶ ಮಾಡಿಕೊಡುತ್ತೆ ಅಂತ. ಇದು ಮಾಡದೇ ಇದ್ದರೆ ಇಲ್ಲಿಂದ ಎಲ್ಲ ಕೆಡುತ್ತೆ. ಇದು ಒಂದೇ ಕಾರಣಕ್ಕೆ ಎಲ್ಲ ಕೆಡುತ್ತೆ ಅಂತ. ಆಮ ಅಂತ ಒಂದು ಶಬ್ದ ಬಳಸ್ತಾರೆ. ಯಾವುದು ಪೂರ್ತಿ ಜೀರ್ಣ ಆಗಿಲ್ವೋ ಅಂಥ ಆಹಾರಕ್ಕೆ ಆಮ ಅಂತ ಹೆಸರು. ನಿಮ್ಮ ಶರೀರಕ್ಕೆ, ನಿಮ್ಮ ಪ್ರಕೃತಿಗೆ ಪೂರ್ತಿ ಜೀರ್ಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂಥ ಆಹಾರ ಅದು ಅಂತ. ಅದೇ ಎಲ್ಲ ರೋಗದ ಮೂಲ ಅಂತ ಈ ಆರೋಗ್ಯಶಾಸ್ತ್ರ ಹೇಳೋವಂಥದ್ದು ಅಂತ. ನೀವು ಯಾವುದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅದನ್ನು ತಿನ್ನಬಾರ್ದು ಅಂತ. ಎಷ್ಟೊಂದು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅಷ್ಟು ತಿನ್ನಬಾರ್ದು ಅಂತ. ಎಷ್ಟು ಸಾರಿ ತಿಂದರೆ ಜೀರ್ಣ ಆಗಲ್ವೋ ಅಷ್ಟು ಸರ್ತಿ ತಿನ್ನಬಾರ್ದು ಅಂತ. ತುಂಬ ಮುಖ್ಯವಾಗಿರೋಂಥ ನಿಯಮ. ಸೀತನ ಕದ್ಕೊಂಡು ಹೋಗೋ ರಾವಣನಿಗೆ ಜಟಾಯು ಹೇಳಿದ್ದೇನೆಂದರೆ, ಅಷ್ಟೇ ಊಟ ಮಾಡಬೇಕು ರಾವಣ, ಎಷ್ಟು ಉಂಡ್ರೆ ಜೀರ್ಣ ಆಗುತ್ತೋ ಅಂತ. ಜೀರ್ಣ ಆಗದಿರೋದನ್ನ ಊಟ ಮಾಡೋಕ್ಕೆ ಹೋಗಬಾರ್ದು, ನನಗೆ ಇದು ಜೀರ್ಣ ಆಗೋಲ್ಲ. ಸೀತನ ಹೇಳ್ತಾ ಇರೋದು ಜಟಾಯು, ಜೀರ್ಣ ಆಗಲ್ಲ ಇದು ಅಂತ. ಜೀರ್ಣ ಆಗದಿರೋದು ವಿಷ ಆಗುತ್ತೆ, ಅದು ಕೊಲ್ಲುತ್ತೆ.